ಸಿದ್ಧಕುಂಜಿಕಾ ರಹಸ್ಯನ ಬಿಡಿಸೋದು ಹೇಗೆ? ಯಾಕಂದರೆ ನಾವು ರಹಸ್ಯದ ಹಿಂದೆ ಬಿದ್ದಿದ್ದೀವಿ. ನಾವೇನು ಮಾಡಬಾರ್ದು, ಅನಾಯಾಸವಾಗಿ ನಮಗೆಲ್ಲ ಸಿಗಬೇಕು ಅಂಥದ್ದೇನೋ ನಮಗೆ ಬೇಕು. ನಾವು ದುರ್ಗಾ ಸಪ್ತಶತಿ ಮಾಡ್ತೀವಿ. ಆ ದುರ್ಗಾ ಸಪ್ತಶತಿಯ ಅರ್ಥ ಏನು? ನಾವು ದುರ್ಗನ ಅರ್ಥ ಮಾಡ್ಕೊಂಡಿದ್ದೀವ? ದುರ್ಗ ಅಂದರೆ ಕೋಟೆ, ಗುಡಿ, ಶರೀರ. ಸಪ್ತಶತಿ ಅಂದರೆ 7 ಚಕ್ರದ ಭೇದನ ಮಾಡುವಂತಹ ಪ್ರಕ್ರಿಯೆ, ಸಪ್ತಚಕ್ರದ ಭೇದನದ ಪ್ರಕ್ರಿಯೆ. ದುರ್ಗಾ ಸಪ್ತಶತಿಯಲ್ಲಿ ಅದರ ಕುಂಜಿ ಇಲ್ಲ. ಹಾಗಾಗಿ ನಾವು ಅಂತ್ಯದಲ್ಲಿ ಈ ಸಿದ್ಧಕುಂಜಿಕಾನ ಮಾಡಬೇಕಾಗ್ತದೆ. ಯಾಕಂದರೆ ನಾವು ಎಷ್ಟೇ ಸ್ತೋತ್ರ ಮಾಡಲಿ, ನಾವು ಎಷ್ಟೇ ಸಪ್ತಶತಿ ಮಾಡಿದ್ರು, ಮಂತ್ರ ಸ್ತೋತ್ರ ಮಾಡಿದ್ರೂ ಸಹ, ಎಷ್ಟೇ ನವಾರ್ಣ ಮಂತ್ರ ಮಾಡಿದ್ರೂ ಸಹ ಈ ಕುಂಜಿ ಇಲ್ಲ ಅಂದರೆ ನಮ್ಮ ಮಂತ್ರ, ಪಾಠ, ಸ್ತೋತ್ರ, ಕವಚ ಎಲ್ಲ ನಿಷ್ಫಲ ಆಗ್ತದೆ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದಂದರೆ, ನಾವು ಸಿದ್ಧಕುಂಜಿಕಾ ಸ್ತೋತ್ರ ಮಾಡದೆ ನಾವು ಬೇರೆ ಅರ್ಗಲ, ನ್ಯಾಸ, ಸ್ತೋತ್ರ ಮಾಡಿದ್ರೂ ಸಹ ವಿಫಲ ಆಗ್ತದೆ. ಬರೀ ನಾವು ಸಿದ್ಧಕುಂಜಿಕಾ ಸ್ತೋತ್ರ ಪಾಠ ಮಾಡಿದ್ರೂ ಸಹ ನಾವು ದುರ್ಗಾ ಸಪ್ತಶತಿ ಮಾಡಿದ ಫಲ ನಮ್ಗೆ ಸಿಗ್ತದೆ. ಅಂ ಕಂ ಚಂ ಟಂ ತಂ ಪಂ ಯಂ ಶಂ ವಿಂ ಧುಂ ಐಂ ವಿಂ ಆಂ ಕ್ಷಂ ಎಲ್ಲ ಮಾತ್ರಕ್ಕಿದೆ. ವರ್ಣಮಾಲೆ ಇದೆ, ಅದರ ಕುಂಜಿ. ಈ ವರ್ಣಮಾಲೆಗಳು ಅದರ ಕುಂಜಿ. ಈ ಬೀಜ ಮಂತ್ರದ ಪ್ರಾಕಟ್ಯ, ಆ ಶಕ್ತಿಯ ಉತ್ಸರ್ಜನೆ, ಆ ಶಕ್ತಿಯ ಪ್ರಾಕಟ್ಯ ಹೇಗಾಗ್ತದೆ? ದಿಜಾಗ್ರಂ ದಿಜಾಗ್ರಂ ತ್ರೋಟಯ ತ್ರೋಟಯ, ದಿಜಾಗ್ರಂ ದಿಜಾಗ್ರಂ ತ್ರೋಟಯ ತ್ರೋಟಯ, ದೀಪ್ತಂ ಕುರು ಕುರು ಸ್ವಾಹ. ದೀಯ ಅಂದರೆ ಬುದ್ಧಿ, ಜಾಗ್ರ ಅಂದರೆ ಜಾಗೃತ ಮಾಡೋದು. ಈ ಎಲ್ಲ ಶಕ್ತಿನ ಜಾಗೃತ ಮಾಡೋದು. ಇವೆಲ್ಲ ವರ್ಣಮಾಲೆ ಏನಿದೆ ಅವೆಲ್ಲ ಶಕ್ತಿ ಸ್ವರೂಪ. ಆದಿಂದ ಕ್ಷವರೆಗೂ ಅದರ ಮೇಲೇನೋ ಬಿಂದು ಹಾಕ್ತೀವಿ, ಅದು ವೈಬ್ರೇಷನ್. ಆ ಮುಂದೆ ಬಿಂದು ಹಾಕಿದ್ರೆ ಅಂ, ಕ ಮುಂದೆ ಬಿಂದು ಹಾಕಿದ್ರೆ ಕಂ, ರಂ, ವಂ. ಇಲ್ಲಿ ನಾವು ಮಂತ್ರದ ರಹಸ್ಯನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಮಂತ್ರ ಮತ್ತು ಫ್ರೀಕ್ವೆನ್ಸಿ, ಶಿವ ಮತ್ತು ಶಕ್ತಿ ಇವೆರಡೂ ಎಲ್ಲಿ ಜಾಗೃತ ಆಗ್ತದೆ? ದಿಜಾಗ್ರಂ ದಿಜಾಗ್ರಂ ಪ್ರಜ್ಞೆ, ಶರೀರದಲ್ಲಿ. ತ್ರೋಟಯ ತ್ರೋಟಯ, ಇವೆಲ್ಲ ರಹಸ್ಯವನ್ನು ಬಿಡಿಸೋದು ತ್ರೋಟಯ. ಈ ಪಾಂ ಪೀಂ ಪೂಂ ಮತ್ತು ಖಾಂ ಖೀಂ ಕೂಂ. ಪಾಂ ಪ ಜೊತೆ ಅಕಾರ, ಪೀಂ ಪ ಜೊತೆ ಈಕಾರ ಜೋಡಣೆಯಾಗಿದೆ. ಅಂದರೆ ಶಿವಮಯ ಬೀಜ ಮಂತ್ರ ಮತ್ತು ಶಕ್ತಿಮಯ ಬೀಜ ಮಂತ್ರ. ಇನ್ನೊಂದು ನ್ಯೂಟ್ರಲ್. ಯಾಕಂದರೆ ಪ್ರತಿಯೊಂದು ತತ್ವದ, ಪ್ರತಿಯೊಂದು ದೇವತೆಯ 3 ತತ್ವ ಇದ್ದೇ ಇರ್ತದೆ. ಎಲ್ಲ ದೇವತೆಗಳ ಒಳಗೂ ಸಹ ತ್ರಿಗುಣಾತ್ಮಕ ತತ್ವ ಇದ್ದೇ ಇರ್ತದೆ. ಇಲ್ಲ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಆಗೋದು ಹೇಗೆ? ಒಂದು ವೇಳೆ ಪೂರ್ಣ ಸತ್ವ, ಪೂರ್ಣ ರಜಸ್, ಪೂರ್ಣ ತಮೋ, ತಮಸ್, ಪೂರ್ಣ ತಮಸ್ ಒಳಗಡೆ ಯಾವುದಾದ್ರೂ ದೇವತೆ ಸ್ಥಿರ ಆಗಿಬಿಟ್ರೆ ಟ್ರಾನ್ಸ್ಫಾರ್ಮೇಷನ್ ಆಗೋದು ಸಂಭವ ಇಲ್ಲ. ಇಲ್ಲ ಅಂದರೆ ಊರ್ಜೆ ಒಂದು ಸ್ವರೂಪದಿಂದ ಇನ್ನೊಂದು ಸ್ವರೂಪಕ್ಕೆ ರೂಪಾಂತರಣೆ ಆಗಲ್ಲ. ಎಲ್ಲರಲ್ಲೂ ಈ 3 ತ್ರಿಗುಣಾತ್ಮಕ ತತ್ವ ಇರ್ತದೆ. ಪಾರ್ವತಿಯೊಳಗೂ ಈ 3 ತತ್ವ ಸಮನ್ವಯ ಆಗಿದೆ. ಹಾಗಾಗಿ ಅವಳನ್ನು ತ್ರಿಪುರ ಸಹ ಅಂತಾರೆ. ಈ ಮಂತ್ರದ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವೇನು ತಿಳ್ಕೊಳ್ಬೇಕು ಅಂದರೆ, ಈ ದುರ್ಗುಣ, ಕ್ಷುದ್ರ ಬುದ್ಧಿಯ ಮನುಷ್ಯರು, ದುರ್ಬುದ್ಧಿ ಉಳ್ಳವರು ಸಿದ್ಧಕುಂಜಿಕಾ ಸ್ತೋತ್ರನ ಯಾಕೆ ಪಾಠ ಮಾಡ್ತಾರೆ ಅಂದರೆ, ಇದರಿಂದ ಮಾರಣ, ಮೋಹನ, ವಶ್ಯ, ವಶೀಕರಣ, ಸ್ತಂಭನ ಇವೆಲ್ಲವೂ ಸಿದ್ಧ ಆಗ್ತದೆ ಅಂತ. ಹಾಗಾಗಿ ಅವರು ಮಾಡ್ತಾರೆ. ಎಲ್ಲರಿಗೇನು ಆಸೆ ಇರ್ತದೆ? ನಾವು ಎಲ್ಲಾದರೂ ಹೋದರೆ ಎಲ್ಲರೂ ನಮ್ಮ ಹತ್ರ ಆಕರ್ಷಣೆ ಆಗಬೇಕು, ಸಂಮೋಹನ ಆಗಬೇಕು ಅಂದ್ಕೊಳ್ತೀವಿ. ಶಿವ ಪಾರ್ವತಿಗೆ ಹೇಳಿದ್ದೇನು? ಇದನ್ನು ಗುಪ್ತವಾಗಿಡು. ಏನನ್ನ ಗುಪ್ತವಾಗಿಡಬೇಕು ಅದನ್ನು ಹೇಳಿಲ್ಲ. ಒಂದು ವೇಳೆ ಗುಪ್ತ ಆಗಿಡೋದೇ ಆಗಿದ್ದರೆ ಈ ಸ್ತೋತ್ರಗಳು ಶಿವ ಕೊಡ್ತಾನೆ ಇರಲಿಲ್ಲ. ಇಲ್ಲಿ ಶಿವ ಏನು ಹೇಳಿದ್ದಾರೆ? ಶೃಣುದೇವಿ ಪ್ರವಶ್ಚಾಮಿ, ಹೇ ದೇವಿಯೇ ಗಮನವಿಟ್ಟು ಕೇಳು, ಧ್ಯಾನದಿಂದ ಕೇಳು. ಇದೇ ಪ್ರಕ್ರಿಯೆ. ಈ ಮೊದಲ ಶಬ್ದದಲ್ಲೇ ಮಹಾದೇವ ಆ ಲಾಕ್ನ ಓಪನ್ ಮಾಡಿದ್ದಾರೆ. ಕೇಳಿ, ಗಮನವಿಟ್ಟು ಕೇಳಿ, ಧ್ಯಾನವಿಟ್ಟು ಕೇಳಿ. ಏನನ್ನು ಕೇಳಬೇಕು? ನಮ್ಮ ಅಂತರಾತ್ಮದ ಧ್ವನಿ ಕೇಳಬೇಕು. ನಮ್ಮ ಒಳಗಡೆ ವಿರಾಜಮಾನವಾಗಿರುವಂತಹ ಬ್ರಹ್ಮನ ಧ್ವನಿ ಕೇಳಬೇಕು. ನಮ್ಮೊಳಗೆ ಏನು ಚೈತನ್ಯ ಶಿವನಿದ್ದಾನೆ, ಅವನ ಧ್ವನಿಯನ್ನು ಕೇಳಬೇಕು. ನಿಮಗೇನಿಸ್ತದೆ? ನೀವು ದೇವಿಯ ಆರಾಧನೆ ಮಾಡ್ತಾ ಇದ್ದೀರಾ? ನೀವು ದೇವಿಯ ಪೂಜೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನೀವು ಅರ್ಚನೆ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ? ಒಂದು ವೇಳೆ ನೀವು ಇವೆಲ್ಲ ಏನೂ ಮಾಡದೇ ಇದ್ದರೂ ಸಹ ಅವಳೇನು ನಿಮ್ಗೆ ಕೊಡಬೇಕೋ ಕೊಟ್ಟೆ ಕೊಡ್ತಾಳೆ. ಅವಳು ಅಮ್ಮ, ಶಕ್ತಿ. ಅವಳ ಯಾವುದೇ ಸ್ವರೂಪ ಆಗಿರಲಿ, ಬಾಲ ಸ್ವರೂಪ ಆಗಿರಲಿ, ಸೌಮ್ಯ ಆಗಿರಲಿ, ರೌದ್ರ ಆಗಿರಲಿ,
ನಾವು ಅವಳನ್ನು ಬಿಟ್ಟರೂ ಸಹ ಅವಳು ನಮ್ಮನ್ನು ಬಿಡಲ್ಲ. ಈ ಪ್ರಾಣಶಕ್ತಿ, ಈ ಊರ್ಜಾ ಶಕ್ತಿ, ಈ ಚೈತನ್ಯ ಶಕ್ತಿ ಅದು ನಮ್ಮನ್ನು ಬಿಡಲ್ಲ. ಅವಳೆಷ್ಟು ಕೇರ್ ತಗೊಳ್ತಾಳೆ, ಅವಳೆಷ್ಟು ಸಂಭಾಳಿಸ್ತಾಳೆ ಅನ್ನೋದು ಅವಳ ಜೊತೆ ಇರುವವನಿಗೆ ಗೊತ್ತು. ದೇವಿ ಏನು ಹೇಳ್ತಾಳೆ ಗೊತ್ತಾ? ದೇವಿ ಸ್ಪಷ್ಟವಾಗಿ ಹೇಳಿದಾಳೆ, ನನ್ನ ಹತ್ರ ಬರಬೇಕು ಅಂದರೆ ಬುದ್ಧಿಗೋಸ್ಕರ, ಬೋಧಕ್ಕೋಸ್ಕರ ಬನ್ನಿ, ಜ್ಞಾನ ಬೋಧಕ್ಕಾಗಿ ಬನ್ನಿ, ಮತ್ಯಾವುದಕ್ಕೂ ಬರಬೇಡಿ ಅಂದಿದ್ದಾಳೆ. ಕ್ಷುಲ್ಲಕ ವಿಷಯಗಳಿಗಾಗಿ ಬರಬೇಡಿ ಅಂದಿದ್ದಾಳೆ. ಸಿದ್ಧಕುಂಜಕದಲ್ಲಿ ಪೂರ್ತಿ ಆಧ್ಯಾತ್ಮಿಕ ಪ್ರೊಸೆಸ್ ಇದೆ. ಇಲ್ಲಿ ಎಲ್ಲೂ ದುಡ್ಡು ಬೇಕು, ಇನ್ನೇನು ಬೇಕು ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಅತಿ ಗುಹ್ಯತರಂ ದೇವಿ ದೇವನಾಮಪಿ ದುರ್ಲಭಂ. ದೇವತೆಗಳಿಗೂ ಸಹ ಇದು ದುರ್ಲಭ. ಯಾಕಂದರೆ ದೇವತೆಗಳ ಹತ್ರ ಪಂಚಮ ತತ್ವ ಇಲ್ಲ. ಪಂಚಮ ತತ್ವ ಇಲ್ಲದ ಕಾರಣ ಮನುಷ್ಯ ರೂಪದಲ್ಲಿ ಬರ್ತಾರೆ. ನಾವೇನು ಯೋಚನೆ ಮಾಡ್ತೀವಿ? ನಾವು ಯಾರು? ನಮ್ಮ ಅಸ್ತಿತ್ವ ಏನು? ಹಿಂದೂ ಶಾಸ್ತ್ರದ ಪ್ರಕಾರ ನೋಡೋದಾದರೆ, ಹಿಂದೂ ಪರಂಪರೆಯ ಪ್ರಕಾರ ನೋಡೋದಾದರೆ, ಮೊದಲು ನಾವು ಶಿವಮಯ ಆಗಿದ್ದೀವಿ. ಶಿವಮಯ ಆಗಿರ್ಬೋದು, ಬ್ರಹ್ಮ ಆಗಿರ್ಬೋದು, ವಿಷ್ಣು ಆಗಿರ್ಬೋದು. ನಾವು ಬ್ರಹ್ಮನ ಅಂಶ. ಯಾರೇ ಉತ್ಪತ್ತಿ ಮಾಡಿರಲಿ, ನಾವು ಅವರಿಂದ ಪ್ರಕಟ ಆಗಿದ್ದೇವೆ. ನಮ್ಮ ಮೊದಲ ಐಡೆಂಟಿಟಿ ಏನಾಯಿತು? ನಾವು ಬ್ರಹ್ಮನ ಅಂಶ, ಫಸ್ಟ್ ಪಾರ್ಟಿಕಲ್, ಗಾಡ್ ಪಾರ್ಟಿಕಲ್. ದೇವರು ಒಬ್ಬನೇ ಇದ್ದ, ಒಬ್ಬರಿಂದ ಅನೇಕ ಆಯಿತು. ಯಾಕಂದರೆ ನಾವು ಪರಮಾತ್ಮನ ಅಂಶ. ಅಂದರೆ ನಾವು ಸಹ ದೇವರೇ. ದಿವ್ಯ ಆತ್ಮದ ಈ ಪುಂಜ ಏನಿದೆ, ಗುಂಪೇನಿದೆ, ಅದು ಪರಮಾತ್ಮ. ಅದರಿಂದ ಒಂದೊಂದು ಪ್ರಕಾಶದ ಬಿಂದು ನಾವು. ಅಂದರೆ ಸೂರ್ಯನಿಂದ ಯಾವ ರೀತಿ ಕಿರಣಗಳು ಹೊರಗಡೆ ಬರ್ತಾವೋ ಆ ಕಿರಣ ನಾವು. ಕೆಲವೊಂದು ಉಪನಿಷತ್ತಲ್ಲಿ ಏನು ಬರೆದಿದ್ದಾರೆ ಅಂತ ಹೇಳ್ತಾರಂದರೆ, ಈಶ್ವರ ತನ್ನ ಮನೋರಂಜನೆಗಾಗಿ ಈ ಸೃಷ್ಟಿಯ ಉತ್ಪತ್ತಿ ಮಾಡಿದ್ದಾರೆ. ಶಿವ ಮನೋರಂಜನೆಗಾಗಿ ಒಂದು ನಾಟಕ ಪ್ಲೇ ಮಾಡಲಿಕ್ಕೆ ನಮ್ಮನ್ನು ಕಷ್ಟದಲ್ಲಿ ಹಾಕ್ತಾರೆ, ನೋವು ಕೊಟ್ಟು ನೋಡ್ತಾರೆ. ಆ ಪಾತ್ರ ನಿಭಾಯಿಸಲಿಕ್ಕೆ ನಮ್ಮ ಜನ್ಮ ಆಗಿದೆ ಅಂತಾರೆ. ಅಂದರೆ ಮುಂದಿನ ಜನ್ಮದಲ್ಲಿ ಮತ್ತೊಂದು ರೋಲ್ ಸಿಗ್ತದೆ. ಯಾಕೆ ಹೀಗಾಯಿತು? ಬ್ರಹ್ಮನ ಉತ್ಪತ್ತಿ, ಬ್ರಹ್ಮ ವಿಷ್ಣು ಮಹೇಶ್ವರ, ಅದರ ಆ 3 ಗುಣಗಳ ನಂತರವೂ ವಿಘಟನೆ ಆಗ್ತಾ ಹೋಗ್ತದೆ. ಮುಂದೆ ವಿಭಾಗ ಆಗ್ತಾ ಹೋಗ್ತದೆ. ಅದರಿಂದ ಪಂಚತತ್ವಗಳಾಗ್ತದೆ. ಅದರೊಳಗೆ ಬ್ರಹ್ಮಾಂಡ ತಯಾರಾಗ್ತದೆ, ಆಕಾಶ ಗಂಗೆ ತಯಾರಾಗ್ತದೆ, ಸೌರಮಂಡಲ ತಯಾರಾಗ್ತದೆ, ಅದರೊಳಗೆ ಪೃಥ್ವಿ ತಯಾರಾಗ್ತದೆ. ಪೃಥ್ವಿಯ ಆವಿಷ್ಕಾರ ಆಗ್ತಾ ಎಷ್ಟೋ ಯುಗಗಳು ಕಳೆದು ಹೋದವು. ಡೈನೋಸರ್ ಬಂದವು, ಆದಿ ಮಾನವರು ಬಂದರು. ಹಾಗಾದರೆ ನಾವು ಯಾರಾಗಿದ್ದೀವು? ಹಾಗಾದರೆ ನಾವು ಯಾರು? ಯೋಚಿಸಿ ನೋಡಿ. ಸತ್ಯಯುಗದಿಂದ ಈ ಕಲಿಯುಗದ ತನಕ, ಅಂದರೆ ಎಲ್ಲಿಂದ ಸಮಯ ನಿರ್ಮಾಣ ಆಯಿತೋ ಅಲ್ಲಿಂದ ಈವರೆಗೆ ಸಮಯದ ನಿರ್ಮಾಣ ಸತ್ಯಯುಗದಲ್ಲಾಯಿತು. ಒಂದು ಕಾಲಚಕ್ರದ ಸೈಕಲ್ ಇದು. ಸತ್ಯಯುಗ, ದ್ವಾಪರ ಯುಗ, ತ್ರೇತಾಯುಗ, ಈ ಕಲಿಯುಗ, ಇದು ಒಂದು ಸೈಕಲ್. 4 ಯುಗದ ಒಂದು ಸೈಕಲ್ ಇದು. ಈ 4 ಯುಗಗಳ ಸೈಕಲ್ ನಡೀತಾ ಇರ್ತದೆ. ನಾವೀಗ ಈ ಕಲಿಯುಗದಲ್ಲಿ ಬದುಕ್ತಾ ಇದ್ದೀವಿ. ಇದು ಮುಗಿದ ಮೇಲೆ ಸತ್ಯಯುಗ ಬರ್ತದೆ. ನಮ್ಗೆ ಗೊತ್ತಾಗಲ್ಲ. ನಮ್ಮ ಒಂದು ಅಸ್ತಿತ್ವ ಅಲ್ಲಿನೂ ಇರ್ತದೆ. ಮಲ್ಟಿವರ್ಸಲ್ಲಿ ಅದು ಸತ್ಯಯುಗ ಆಗ್ತದೆ. ನಮ್ಮ ಒಂದು ಅಸ್ತಿತ್ವ ಅಲ್ಲಿನೂ ಇದೆ, ಅದು ನಮ್ಗೆ ಗೊತ್ತಿಲ್ಲ. ಮಲ್ಟಿವರ್ಸ್ ಅಂದರೆ ಬಹುವಿಶ್ವ. ನಮ್ಮ ಇನ್ನೊಂದು ಅಸ್ತಿತ್ವ ಬೇರೆ ಯಾವುದೋ ವಿಶ್ವದಲ್ಲಿ ನಡೀತಾ ಇದೆ, ಅಲ್ಲಿ ಸತ್ಯಯುಗ ಇದೆ, ಅದು ನಮಗೆ ಗೊತ್ತಿಲ್ಲ. ಆ ಅಸ್ತಿತ್ವ ಆ ಸತ್ಯಯುಗದಲ್ಲಿ ಜಾಗೃತ ಆಗಿದೆ. ನಾವಿಲ್ಲಿ ಕನಸಲ್ಲಿದ್ದೀವಿ, ಅಜಾಗೃತರಾಗಿದ್ದೀವಿ. ಅವನು ಒಂದೊಂದು ಸಲ ನಮಗೆ ಸಿಗ್ನಲ್ ಕೊಡ್ತಾನೆ, ಎದ್ದೇಳು ಎದ್ದೇಳು, ಎಚ್ಚರ ಆಗು ಅಂತ. ಆ ಸಿಗ್ನಲ್ ನಮಗೆ ಕ್ಯಾಚ್ ಮಾಡಲಿಕ್ಕೆ ಬರ್ತಾ ಇಲ್ಲ, ಹಿಡಿಲಿಕ್ಕೆ ಬರ್ತಾ ಇಲ್ಲ. ಇಲ್ಲಿ ನಮಗೆ ಆ್ಯಕ್ಟಿವ್ ಪ್ರೊಸೆಸ್ಸಲ್ಲಿ ಒಂದು ಜೀವಾತ್ಮ ಇಟ್ಟಿದೆ. ಅದು ನಮ್ಮ ಜನ್ಮದ ಜೊತೆ ಜಾಯಿಂಟಾಗಿ ಬಂದಿದೆ. ಅದೇ ಮನಸ್ಸು. ನಮ್ಮ ಎಷ್ಟೋ ಜನ್ಮ ಆಗಿ ಹೋಗಿದೆ. ಅಲ್ಲಿ ನಾವು ಎಷ್ಟೋ ಬುದ್ಧಿ ಬೋಧ ಪಡ್ಕೊಂಡಿದ್ದೀವಿ. ಆದರೆ ವಾಪಸ್ ಎಲ್ಲಿಗೆ ಬಂದಿದ್ದೀವಿ? ಉದಾಹರಣೆಗೆ ಒಂದು ಟೆನ್ನಿಸ್ ಬಾಲ್ ಇದೆ, ಅದನ್ನು ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಟ್ರಾವೆಲ್ ಮಾಡಿದಾಗ ಅದರ ಮೇಲೆ ಧೂಳು, ಮಣ್ಣು ಅಂದ್ಕೊಂಡಿದೆ. ಮತ್ತೆ ಟ್ರಾವೆಲ್ ಮಾಡ್ತೀವಿ. ಕೆಸರು, ಗಲೀಜು ಎಲ್ಲ ಮೆತ್ಕೊಂಡು ಈ ಟೆನ್ನಿಸ್ ಬಾಲು ಫುಟ್ಬಾಲ್ ಆಗಿದೆ. ಅದೇ ಆ ಟೆನ್ನಿಸ್ ಬಾಲ್ ಒಬ್ಬ ಬುದ್ಧಿಜೀವಿ ಹತ್ರ ಬಂದರೆ, ವಿವೇಕಿ ಪುರುಷನ ಹತ್ರ ಬಂದರೆ, ಅವನದನ್ನು ಅರಿತಾನೆ. ಇದು ಫುಟ್ಬಾಲ್ ಅಂತೂ ಅಲ್ಲ. ಅವನು ಆ ಬಾಲ್ ಮೇಲೆ ಅಂಟ್ಕೊಂಡಿರುವಂಥ ಮಣ್ಣು ಧೂಳನ್ನ ಎಲ್ಲ ತೆಗಿತಾನೆ. ಧೂಳು, ಕೆಸರು, ಗಲೀಜು ಎಲ್ಲ ತೆಗೆದಾಗ ಅದು ಟೆನ್ನಿಸ್ ಬಾಲ್ ಅಂತ ಅವನಿಗೆ ಅರಿವಾಗ್ತದೆ. ಅಂದರೆ ಆ ರೀತಿಯ ಪರಿಸ್ಥಿತಿ ನಮ್ಮದಾಗಿದೆ. ಅಂದರೆ ಈ ಸಂಸ್ಕಾರ, ನಾವು ಬ್ರಹ್ಮನ ಅಂಶ, ಅಲ್ಲಿಂದ ಟ್ರಾವೆಲ್ ಆಗಿ ಬಂದಿದ್ದೀವಿ, ಪ್ರಯಾಣ ಮಾಡಿಕೊಂಡು ಬಂದಿದ್ದೀವಿ.
ಅಂದರೆ ಆ ಪ್ಯೂವರ್ ಬ್ರಹ್ಮನ ಅಂಶ ಏನಿದೆ ಆತ್ಮ, ಅದ್ರ ಮೇಲೆ ಎಷ್ಟು ಸಂಸ್ಕಾರಗಳನ್ನು ನಾವು ಹಾಕ್ಕೊಂಡು ತುಂಬಿಸ್ಕೊತಾ ಇದ್ದೀವಿ, ಮೆತ್ಕೊಳ್ತಾ ಇದ್ದೀವಿ ಅಂದರೆ ಅದರ ಪರಿಣಾಮ ಇವತ್ತು ನಾವು ಮೂಢ ಅವಸ್ಥೆಯಲ್ಲಿ ಮನುಷ್ಯ ಜನ್ಮದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ. ಪ್ರಾಣಿಜನ್ಯ ಅವಸ್ಥೆಯಲ್ಲಿ ನಾವು ಬಂದಿಯಾಗಿದ್ದೇವೆ. ಎಷ್ಟೆಲ್ಲ ಶರೀರ ಬದಲಾಯಿಸಿದ್ದೀವಿ. ಪ್ರತಿಯೊಂದು ಸಾರಿ ಶರೀರ ಧಾರಣೆ ಮಾಡಿದಾಗ ಎಷ್ಟೆಲ್ಲ ಸಂಸ್ಕಾರಗಳನ್ನು ನಾವು ಮೈಗಂಟಿಕೊಂಡಿದ್ದೇವೆ. ಯಾಕಂದರೆ ಈ ಮನುಷ್ಯ ಜನ್ಮ ಇದೊಂದೇ ನಾವು ಯಾವ ದಿಕ್ಕಿನ ಕಡೆ ಹೋಗಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತದೆ. ವಾಪಸ್ ಊರ್ಧ್ವನ ಅಥವಾ ಅಧೋನ, ಮೇಲ್ಗಡೆ ಮತ್ತೆ ಹೋಗ್ತೀರಾ ಅಥವಾ ಮತ್ತೆ ಕೆಳಗಡೆನೇ ಹೋಗ್ತೀರಾ. ಹಾಗಾಗಿ ಶಿವ ಈ ಕುಂಜಿನ ಗೌಪನೀಯವಾಗಿಟ್ಟಿದ್ದಾರೆ. ಈ ಗೋಪನೀಯ ಬೇರೇನೂ ಅಲ್ಲ, ಇದು ನಮ್ಮ ಆಧ್ಯಾತ್ಮಿಕ ಪ್ರೊಸೆಸ್, ಆಧ್ಯಾತ್ಮಿಕ ವಿಜ್ಞಾನ, ಇದು ಆತ್ಮವಿಜ್ಞಾನ. ಹಾಗಾಗಿ ದೇವಿ ಕೇಳು ಅಂದರೆ ನಾವು ಕೇಳೋದನ್ನು ಕಲಿಬೇಕಾಗ್ತದೆ. ಯಾವ ರೀತಿ ಕೇಳಿಸ್ಕೊಳ್ಬೇಕು ಅನ್ನೋದನ್ನು ಕಲಿಬೇಕಾಗ್ತದೆ. ಯಾರನ್ನು ಕೇಳಿಸ್ಕೊಳ್ಬೇಕು ಅದನ್ನು ಕಲಿಬೇಕು. ಹೇಗೆ ಕೇಳಿಸ್ಕೊಳ್ಬೇಕು, ಯಾರನ್ನು ಕೇಳಬೇಕು, ಇವೆರಡನ್ನು ನೀವು ಕಲಿಬೇಕಾಗ್ತದೆ. ಈ ಜನ್ಮದ ಒಳಗೆ ನೀವು ಇವೆರಡನ್ನು ಕಲಿಬೇಕಾಗ್ತದೆ. ಒಂದು ವೇಳೆ ನೀವು ಇದನ್ನು ಕಲ್ತ್ರೆ ಆ ಕುಂಜೆ ತನಕ ಹೋಗಬಹುದು. ನಮ್ಮನ್ನು ನಾವು ತಪ್ಪಿಸಬೇಕಾಗ್ತದೆ. ಆ ಜ್ಞಾನ ನಮ್ಮೊಳಗೆ ಅಗ್ನಿಯ ರೀತಿಯಲ್ಲಿ ಪ್ರಕಟ ಆಗ್ತದೆ. ಅದಕ್ಕೆ ಇಲ್ಲಿ ಜ್ವಾಲಯ ಜ್ವಾಲಯ, ಜ್ವಲ ಜ್ವಲ, ಪ್ರಜ್ವಲ ಪ್ರಜ್ವಲ, ಜ್ವಲ ಹಂ ಸಂ ಲಂ ಕ್ಷಂ ಫಟ್ ಸ್ವಾಹ. ಅದಕ್ಕೆ ಹೇಳಿರೋದು ದಿಜಾಗ್ರಂ ದಿಜಾಗ್ರಂ, ತ್ರೋಟಯ ತ್ರೋಟಯ, ದೀಪ್ತಂ ಕುರುಕುರು ಸ್ವಾಹ. ಒಳಗಡೆಯ ಆ ಅಗ್ನಿನ, ಆ ಜ್ಞಾನವೆಂಬ ಅಗ್ನಿನ ಉರಿಸಬೇಕು. ಅದಕ್ಕೋಸ್ಕರ ನಾವು ತಪ್ಪಿಸಬೇಕಾಗ್ತದೆ. ಜ್ವಾಲಯ ಜ್ವಾಲಯ, ಜ್ವಲ ಜ್ವಲ, ಪ್ರಜ್ವಲ ಪ್ರಜ್ವಲ, ನಮ್ಮನ್ನು ನಾವು ತಪ್ಪಿಸಬೇಕಾಗ್ತದೆ. ಆ ಜ್ಞಾನ ನಮ್ಮ ಅಗ್ನಿಯ ರೂಪದಲ್ಲಿ ನಮ್ಮೊಳಗೆ ಪ್ರಕಟ ಆಗ್ತದೆ. ಆ ಜ್ಞಾನ ಪ್ರಜ್ವಲ ಆದಾಗ ನಾವೊಂದು ಅವಿಚಲ ಅವಸ್ಥೆಯಲ್ಲಿ ನಾವು ಸ್ಥಿರ ಆಗ್ತೀವಿ. ಅಲ್ಲಿ ಯಾರೂ ನಮ್ಮನ್ನು, ನಮ್ಮ ಜ್ಞಾನನ, ನಮ್ಮ ಅನುಭವನ ಅಲುಗಾಡಿಸ್ಲಿಕ್ಕೂ ಆಗಲ್ಲ. ಶಾಸ್ತ್ರದಲ್ಲಿ ಏನೋ ಬರೆದಿರ್ಬೋದು, ಆದರೆ ಅಂತಿಮ ಅವಸ್ಥೆ ಇದೆ. ಹೋಗುವ ಅನುಭೂತಿ, ಒಬ್ಬೊಬ್ಬರ ಅನುಭವ ಬೇರೆ ಬೇರೆ ಆಗಿರಬಹುದು, ಆದರೆ ಕೊನೆಗೆ ತಲುಪೋದು ಇಲ್ಲಿಗೇನೆ. ಅಂತಿಮ ಅನುಭೂತಿ ಒಂದೇ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಏನೇನು ಸ್ತರಗಳಿರ್ತವೆ ಅದನ್ನು ನಾನು ಗಾಯತ್ರಿ ಮಂತ್ರದ ರಹಸ್ಯದಲ್ಲಿ ಹೇಳಿದ್ದೀನಿ. ಯಾವ್ಯಾವ ಸ್ತರನ ಪಾರು ಮಾಡಬೇಕಾಗ್ತದೆ.